Hello students, I welcome you all to the financial accounting class. In the previous session we completed statement of affairs. So how should we prepare statement of affairs and what we calculate there and what we find there, that you already studied in the previous session. ರೈಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಯಾವ ತರ ಬಿಡಿಸಬೇಕು, ಅದರಲ್ಲಿ ನಾವು ಏನು ಕಂಡುಹಿಡಿತೀವಿ ಅನ್ನೋಂಥದ್ದು ಪ್ರೀವಿಯಸ್ ಕ್ಲಾಸ್ದಾಗ ಕಲ್ತಿದ್ದೇವೆ. ಈಗ ನೆಕ್ಸ್ಟ್ ಸ್ಟೆಪ್ ಯಾವ್ದು ಹೇಳ್ರಿ, ಕನ್ವರ್ಷನ್ ಇಂಟು ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಸ್ಟೆಪ್ಸ್ಗಳು ಬರ್ಸಿದೇನ್ರಿ. ಆ ಸ್ಟೆಪ್ಸ್ದಾಗ ನೋಡ್ರಿ, ಮೊದಲನೇ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಸ್ಟೆಪ್ ಬರ್ಸಿನ್ರಿ. ಅದನ್ನ ಯಾವ ತರ ಫಾರ್ಮೇಟ್ ಇತ್ರಿ, ಯಾವ ತರ ಬಿಡಿಸಬೇಕು, ಅಲ್ಲಿ ಬಿಡಿಸಿ ನಾವು ಏನು ಫೈಂಡ್ ಔಟ್ ಮಾಡೋದು ಅನ್ನೋಂಥದ್ದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕಲ್ತಿದ್ದೇವೆ. ರೈಟ್, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಯಾಕೆ ಬಿಡಿಸ್ಬೇಕು ಹೇಳ್ರಿ? ಎಸ್, ಟು ಫೈಂಡ್ ಔಟ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಕ್ಯಾಪಿಟಲ್. ರೈಟ್, ಈಗ ನೆಕ್ಸ್ಟ್ ಸ್ಟೆಪ್ಸ್ ಯಾವ್ದಿತ್ತು ಅಂದ್ರೆ ರೀ, ಸೆಕೆಂಡ್ ಸ್ಟೆಪ್ ಈಸ್ ಕ್ಯಾಶ್ ಬುಕ್, ದಟ್ ಈಸ್ ರಿಸಿಪ್ಟ್ ಅಂಡ್ ಪೇಮೆಂಟ್. ಬಟ್ ಆ ಸ್ಟೆಪ್ ಇಲ್ಲಿ ಕಲಿಯೋದನ್ನ ಅವಶ್ಯಕತೆ ಇಲ್ರಿ, ಬಿಕಾಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂದ ಡಬಲ್ ಎಂಟ್ರಿ ಸಿಸ್ಟಮ್ ಮಾಡ್ತನ್ಯಾಗ ರೀ ಕ್ಯಾಶ್ ಬುಕ್ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಅವೈಲೇಬಲ್ ಇದ್ದೇ ಇರ್ತಾವ್ರಲ್ರಿ. ಮೀನ್ಸ್ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡ್ತನ್ಯಾಗ ರೀ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇರ್ತೈತಲ್ರಿ, ದ್ಯಾಟ್ ಇನ್ಫಾರ್ಮೇಶನ್ ಅವೈಲೇಬಲ್ ಇನ್ ದಿ question itself. So that second step need not to study here. ಕ್ಯಾಶ್ ಬುಕ್ ಪ್ರಿಪರೇಷನ್ ಮಾಡೋದಾಗಲ್ರಿ ಅಥವಾ ಕ್ಯಾಶ್ ಬುಕ್ ಸಂಬಂಧಪಟ್ಟಂತ ಪ್ರಿಪರೇಷನ್ ಆಗಲ್ರಿ, ಅದನ್ನ ಇಲ್ಲಿ ಅವಶ್ಯಕತೆ ಇರಂಗಿಲ್ರಿ. ರೈಟ್, ನಾವು ಅದನ್ನ ಆದ ನಂತರ ಥರ್ಡ್ ಸ್ಟೆಪ್ಸ್ ಯಾವ್ದು ಹೇಳ್ರಿ, ಟೋಟಲ್ ಡೆಟರ್ಸ್ ಅಕೌಂಟ್. ಎಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರೈಟ್, ಮೂರನೇ ಸ್ಟೆಪ್ಸ್ ಯಾವ್ದಿತ್ತು ಅಂದ್ರೆ ಪ್ರಿಪರೇಷನ್ ಆಫ್ ಟೋಟಲ್ ಡೆಟರ್ಸ್ ಅಕೌಂಟ್. ಇದನ್ನ ಕಂಪಲ್ಸರಿ 5 ಮಾರ್ಕ್ಸ್ಗೂ ಕ್ವಶನ್ ಕೇಳಿರ್ತಾರ್ರಿ, ಮತ್ತು 15 ಮಾರ್ಕ್ಸ್ ನೀವು ಬಿಡಿಸಬೇಕಾದ್ರೆ ಕನ್ವರ್ಷನ್ ಇಂಟು ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಮಾಡಬೇಕಾದ್ರೆ ಈ ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್ ಐತ್ರಿ. ಸೊ ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ದಾಗ ಡಿಸ್ಕಷನ್ ಮಾಡೋಣ್ರಿ. ಸೊ ನೆಕ್ಸ್ಟ್ ಒನ್ ಈಸ್ ಟೋಟಲ್ ಡೆಟರ್ಸ್ ಅಕೌಂಟ್. ರೈಟ್, ಸೊ ವಾಟ್ ಈಸ್ ಮೀನ್ಡ್ ಬೈ ಟೋಟಲ್ ಡೆಟರ್ಸ್ ಅಕೌಂಟ್ ಅಂಡ್ ವೈ ಶುಡ್ ವಿ ಪ್ರಿಪೇರ್ ದಿಸ್ ಒನ್, ಲೆಟ್ಸ್ ವಿ ಡಿಸ್ಕಸ್. ಸೊ ಆಸ್ ಯು ನೋ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನ್ ಹೇಳ್ರಿ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೀನ್ಸ್ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಇತರ ಅರ್ಥ ಏನ್ ಹೇಳ್ರಿ, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್. ಅಲ್ಲಿ ಇನ್ಫಾರ್ಮೇಶನ್ಗಳು ಕಂಪ್ಲೀಟ್ ಆಗಿ ಇರಂಗಿಲ್ರಿ. ಬಟ್ ನಾವು ಯಾವಾಗ ಅದನ್ನು ಡಬಲ್ ಎಂಟ್ರಿ ಸಿಸ್ಟಮ್ದಾಗ ಮಾಡಬೇಕಾಗ್ತಿತ್ತಲ್ರಿ, ಅವಾಗ ನಮಗೆ ಎಲ್ಲಾ ಕಂಪ್ಲೀಟ್ ಇನ್ಫಾರ್ಮೇಶನ್ಗಳು ಬೇಕಾಗ್ತಾವ್ರಿ. ರೈಟ್, ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರ ಸಿಂಗಲ್ ಎಂಟ್ರಿ ಸಿಸ್ಟಮ್ದಿಂದ ಡಬಲ್ ಎಂಟ್ರಿ ಸಿಸ್ಟಮ್ ಮಾಡಬೇಕಾದ್ರೆ ನಾವು ಕೆಲವೊಂದು ಇನ್ಫಾರ್ಮೇಶನ್ಗಳು ಏನ್ ಮಾಡ್ಬೇಕು ಹೇಳ್ರಿ, ಇನ್ಕಂಪ್ಲೀಟ್ ಇರ್ತಾವು, ಅದನ್ನ ನಾವ್ ಏನ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕಾಗ್ತೈತ್ರಿ. ರೈಟ್, ಸೊ ಕಂಪ್ಲೀಟ್ ಮಾಡಬೇಕಾದ್ರೆ ನಮಗೆ ಟೋಟಲ್ ಡೆಟರ್ಸ್ ಅಕೌಂಟ್ದಾಗ ಇಂಪಾರ್ಟೆಂಟ್ ಐತ್ರಿ. ಟೋಟಲ್ ಡೆಟರ್ಸ್ ಅಕೌಂಟ್ದಾಗ ನಾವು ಏನ್ ಮಿಸ್ಸಿಂಗ್ ಫಿಗರ್ಗಳು ಕಂಡು ಹಿಡಿಬಹುದು ಅನ್ನೋಂಥದ್ದು ನೋಡೋಣ ರೀ. ಸೊ ಲೆಟ್ಸ್ ಸಿ ಹಿಯರ್, ದಿಸ್ ಅಕೌಂಟ್ ಈಸ್ ಪ್ರಿಪೇರ್ಡ್, ದಟ್ ಈಸ್ ಟೋಟಲ್ ಡೆಟರ್ ಅಕೌಂಟ್. This account is prepared to find out, ಕಂಡುಹಿಡಿಸಲಾಗಿ ಏನ್ ಕಂಡುಹಿಡಿಸಲಾಗ್ರಿ, ಫೈಂಡ್ ಔಟ್ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ರೈಟ್, ಪ್ರಾಬ್ಲಮ್ದಾಗ್ರಿ ಓಪನಿಂಗ್ ಡೆಟರ್ಸ್ ಕೊಟ್ಟಿರಂಗಿಲ್ರಿ ಅಥವಾ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿರಂಗಿಲ್ರಿ, ಇದನ್ನ ಕಂಡುಹಿಡಿಸಲಾಗ್ರಿ ಪ್ರಿಪೇರ್ ಮಾಡ್ತೇವ್ರಿ. ಅಥವಾ ಆರ್ ಕ್ರೆಡಿಟ್ ಸೇಲ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಈ 4 ತರದಿಂದ ಯಾವುದೇ ಒಂದ್ ಇನ್ಫಾರ್ಮೇಶನ್ ಮಿಸ್ ಆಗಿರ್ತೈತ್ರಿ. ಆ 4 ತರದಿಂದ ಯಾವುದೇ ಒಂದ್ ಇನ್ಫಾರ್ಮೇಶನ್ ಮಿಸ್ ಆದಾಗ ನಾವು ಏನ್ ಮಾಡ್ತೇವ್ರಿ, ಈ ಅಕೌಂಟ್ ಪ್ರಿಪೇರ್ ಮಾಡ್ತೇವ್ರಿ. ಸೊ ಈಗ ಮತ್ತೊಮ್ಮೆ ಹೇಳ್ತೇವೆ ನೋಡ್ರಿ, ದಿಸ್ ಅಕೌಂಟ್ ಈಸ್ ಪ್ರಿಪೇರ್ ಟು ಫೈಂಡ್ ಔಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಆರ್ ಕ್ರೆಡಿಟ್ ಸೇಲ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಈ 4 ತರದಿಂದ ಒಂದ್ ಇನ್ಫಾರ್ಮೇಶನ್ ಮಿಸ್ ಇರ್ತೈತ್ರಿ ಪ್ರಾಬ್ಲಮ್ದಾಗ್ರಿ. ಆ ಒಂದ್ ಇನ್ಫಾರ್ಮೇಶನ್ ಕಂಡುಹಿಡಿಸಲುವಾಗಿ ಈ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗ್ತೈತ್ರಿ. ಸೊ ದಿಸ್ ಈಸ್ ಮಸ್ಟ್, ಇದು ಕಂಪಲ್ಸರಿ ನೀವು ಗುರ್ತಿರಬೇಕ್ರಿ. 5 ವಿ ಪ್ರಿಪೇರ್ ಡೆಟರ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೇವೆ ಅನ್ನೋದ್ರಿ, ಸೊ ಡೆಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ ಟು ಫೈಂಡ್ ಔಟ್ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ credit sale or cash received from debtors. Out of these 4, any one is missed in the problem. To find out any of them, we need to prepare total debtors account. Right, understood na? Yes. Now how should we prepare debtors account? Debtors account yav tara bidisbeku? Yes, now I give the format for that. Here total debtors account. Yes, at this corner debit, that corner credit,
ಟೋಟಲ್ ಡೆಟ್ಸ್ ಅಕೌಂಟ್. ಸೊ ಡೆಬಿಟ್ ಸೈಡ್ ರೀ, ಕ್ರೆಡಿಟ್ ಸೈಡ್ ಯಾವ ಇನ್ಫಾರ್ಮೇಶನ್ಗಳು ಬರೀಬೇಕು ಅನ್ನೋದ್ರ. ಸೊ ಐ ಸ್ಟಾರ್ಟ್ ಫ್ರಮ್ ಡೆಬಿಟ್ ಸೈಡ್. ಫಸ್ಟ್ ಆಫ್ ಆಲ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ ಓಪನಿಂಗ್ ಡೆಟರ್ಸ್. ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ರ ಅದನ್ನ ಅಲ್ಲಿ ಫಿಲ್ ಮಾಡಬೇಕ್ರು, ಕುಡಲಾಗಿದ್ರೆ ಕ್ವಶನ್ ಮಾರ್ಕ್ ತಂದೇನ್ರಿ, ಅದನ್ನ ಕಂಡುಹಿಡಿಬೇಕ್ರಿ. 4 ಕ್ವಶನ್ ಮಾರ್ಕ್ ಇದಾವ್ರಲ್ರಿ, ಅವು 4 ತ್ರಿಂದ ಯಾವ್ದಾರ ಒಂದು ಮಿಸ್ ಆಗಿರ್ತೈತ್ರಿ, ಅದನ್ನ ನಾವು ಕಂಡುಹಿಡಿಬೇಕ್ರಿ. ಬಟ್ ಇಲ್ಲ 4 ತ್ರ ಕ್ವಶನ್ ಮಾರ್ಕ್ ಕೊಟ್ಟಿದೆ ಅಂದ್ರೆ ಇದನ್ನ ಕಂಡುಹಿಡಿಸಲಿಕ್ಕೆ ನಾವು ಬಿಡಿಸ್ತೇವ್ರಿ, ರೈಟ್. ಸೊ ಫಸ್ಟ್ ಆಫ್ ಆಲ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ ಓಪನಿಂಗ್ ಡೆಟರ್ಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಟು ಕ್ರೆಡಿಟ್ ಸೇಲ್ಸ್, if that means that we need to find. Or next two bills receivable into bracket dishonored, if a bill is dishonored then that we need to record at debit side. These 3 entry we need to record at debit side. So debit side record ಮಾಡುವಂತ 3 entry ನೋಡ್ರಿ. First opening balance of debtors, that is to balance brought down. Next to credit sale. Next bills receivable, that is if dishonored. These we record at debit side of total debtors account. Total debtors account ಅದ ಡೆಬಿಟ್ ಸೈಡ್, ಇದನ್ನ 3 ಎಂಟ್ರಿ ಮಾಡ್ತೇವ್ರಿ. ನಾವು ಕ್ರೆಡಿಟ್ ಸೈಡ್ ಯಾವ ಎಂಟ್ರಿ ಮಾಡ್ತೇವ್ರಿ? ಎಸ್, ಫಸ್ಟ್ ಒನ್ ಬೈ ಕ್ಯಾಶ್. ಕ್ಯಾಶ್ ಅಂದ್ರೆ ಏನ್ರಿ? ಇಂಟು ಬ್ರಾಕೆಟ್ ರಿಟರ್ನ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಒಂದೆಡೆ ಕ್ಯಾಶ್ ಡೆಟರ್ಸ್ ಕಡೆ ರಿಸೀವ್ಡ್ ಮಾಡಿದ್ವು ಅಲ್ರಿ, ಅದನ್ನ ಕ್ರೆಡಿಟ್ ಸೈಡ್ ಬರಿಬೇಕ್ರಿ. ಇಲ್ಲಂತಂದ್ರೆ ಅದು ಮಿಸ್ ಇತ್ತಂದ್ರೆ ಅದನ್ನ ನಾವು ಕಂಡುಹಿಡಬೇಕ್ರಿ. ದಟ್ಸ್ ವೈ ರಿಟರ್ನ್ ದೇರ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಸೆಕೆಂಡ್ ಒನ್ ಬೈ ಬಿಲ್ಸ್ ರಿಸೀವೇಬಲ್ ಇಫ್ ರಿಸೀವ್ಡ್, ರೈಟ್. ಡಿಸ್ಆನರ್ಡ್ ಆಗಿತ್ತಂದ್ರೆ ಡೆಬಿಟ್ ಸೈಡ್ ರೀ, ಬಿಲ್ ರಿಸೀವ್ಡ್ ಆಗಿದ್ರ ಕ್ರೆಡಿಟ್ ಸೈಡ್ ಬರಿಬೇಕ್ರಿ. ನೆಕ್ಸ್ಟ್ ಬೈ ಸೇಲ್ಸ್ ರಿಟರ್ನ್, ರೈಟ್, ಬೈ ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಬೈ ಡಿಸ್ಕೌಂಟ್ ಅಲೌಡ್, ರೈಟ್. ನೆಕ್ಸ್ಟ್ ಬೈ ಬ್ಯಾಡ್ ಡೆಟ್ಸ್. And last one is by balance carried on, that is closing debtors, that is also question mark. So these are some entries we need to made at credit side. Credit side ga you ಕೆಲವೊಂದು ಎಂಟ್ರಿಗಳು ಮಾಡಬೇಕಾಗ್ತೈತ್ರಿ. ಬೈ ಕ್ಯಾಶ್, ಬೈ ಬಿಲ್ಸ್ ರಿಸೀವೇಬಲ್, ಬೈ ಸೇಲ್ಸ್ ರಿಟರ್ನ್, ಬೈ ಡಿಸ್ಕೌಂಟ್ ಅಲೌಡ್, ಬೈ ಬ್ಯಾಡ್ ಡೇಟ್ಸ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. So these are the some entries we need to record at credit side of total debtors account, right. So this is the format of total debtors account. So please you note down this one in the fair book, right. Total debtors account ಅಂದ್ರೆ ಏನ್ರಿ, ಯಾಕೆ ಪ್ರಿಪೇರ್ ಮಾಡ್ತೀವ್ರಿ ಮತ್ತು ಇದ್ರ ಫಾರ್ಮೇಟು ಕಂಪಲ್ಸರಿ ಏನ್ರಿ ಫೇರ್ ಬುಕ್ದಾಗ ನೋಟ್ ಡೌನ್ ಮಾಡ್ಕೋರಿ. ಬಿಕಾಸ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಟು ಕನ್ವರ್ಟ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ, ರೈಟ್. ಸೊ ಈ 4 ಕ್ವಶನ್ ಮಾರ್ಕ್ ಇದಾವ್ರಿ. ಈ 4 ಕ್ವಶನ್ ಮಾರ್ಕ್ ನೀವು ಕಂಡು ಹಿಡಿದ್ರಂಗಿಲ್ರಿ. ಇದ್ರಾಗ ಏನೈತ್ರಿ, 3 ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರ್ತಾರ. ಸಪೋಸ್ ಈಗ ನಾ ಹೇಳ್ತೇನೆ ನೋಡ್ರಿ, ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾರೆ. ನೀವು ಕಂಡು ಹಿಡಿಬೇಕಾದದ್ರಿ ಕ್ಲೋಸಿಂಗ್ ಡೆಟರ್ಸ್, ಅಥವಾ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಅದ್ರ ನೀವು ಕಂಡು ಹಿಡಿಬೇಕಾದ್ರಿ ಕ್ರೆಡಿಟ್ ಸೇಲ್ಸ್. 3 ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರ್ತಾರೆ, 1 ಇನ್ಫಾರ್ಮೇಶನ್ ಮಿಸ್ ಇರ್ತಿದ್ದಾರೆ, ಅದನ್ನ ಅಷ್ಟೇ ಕಂಡು ಹಿಡಿಬೇಕ್ರಿ. ಅಟ್ ಎ ಟೈಮ್ 4 ಇನ್ಫಾರ್ಮೇಶನ್ ಫೈಂಡ್ ಔಟ್ ಮಾಡಕ್ ಬರಂಗಿಲ್ರಿ, ರೈಟ್. ಅತ್ರ ಇನ್ನು 3 ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, 1 ಇನ್ಫಾರ್ಮೇಶನ್ ಮಿಸ್ ಇರ್ತೈತ್ರಿ, ಅದನ್ನ ಅಷ್ಟೇ ಕಂಡು ಹಿಡಿಬೇಕಾಗ್ತೈತ್ರಿ. ಬಟ್ ಇದರ 4 ತ್ರಿಂದ ಯಾವ್ದಾರ 1 ಮಿಸ್ ಇರ್ತೀರಿ, ಅದನ್ನ ಫೈಂಡ್ ಮಾಡೋ ಸಲುವಾಗಿ ಈ ಅಕೌಂಟ್ ಪ್ರಿಪೇರ್ ಮಾಡ್ತೇವ್ರಿ, ರೈಟ್. ಸೊ ಅಂಡರ್ಸ್ಟುಡ್ ನಾ ವಾಟ್ ಈಸ್ ಮೀನ್ಡ್ ಬೈ ಟೋಟಲ್ ಡೆಟರ್ಸ್ ಅಕೌಂಟ್, why it is prepared and how it is prepared. Yes, so about total debtors account already you know here about meaning and format, right. So you please note down this meaning and format of total debtors account, right. In the next session we move with an problem on total debtors account. Next class tag ಏನು ಮಾಡೋಣ ರೀ, ಈ ಟೋಟಲ್ ಡೆಟರ್ಸ್ ಅಕೌಂಟ್ ಮ್ಯಾಗ ಪ್ರಾಬ್ಲಮ್ ಯಾವ ತರ ಇರ್ತಾವ್ರಿ ಮತ್ತೆ ಯಾವ ತರ ಬಿಡಿಸಬೇಕು ಅನ್ನೋಂಥದ ನೆಕ್ಸ್ಟ್ ಸೆಷನ್ ಮ್ಯಾಗೇನ್ರಿ ಅಲ್ಲಿ ಡಿಸ್ಕಸ್ ಮಾಡೋಣ, ರೈಟ್. ಬಟ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ, ರೈಟ್. ಸೊ ಇದ್ರ ಬಗ್ಗೆ ಏನಾರೇ ಕ್ವೆರೀಸ್ಗಳು ಇದ್ರೆ ಅದನ್ನು ಡಿಸ್ಕಸ್ ಮಾಡೋಣ ರೀ. Probably I hope there is no any queries in this one because we not discussed anything here, just we discuss about format ಬಗ್ಗೆ ಅಷ್ಟು ಡಿಸ್ಕಸ್ ಮಾಡಿದೇವ್ರಿ. ಈ ಫಾರ್ಮೆಟ್ ಯೂಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ದಾಗ ಪ್ರಾಬ್ಲಮ್ ಯಾವ ತರ ಇರ್ತಾವು ಅದನ್ನ ಯಾವ ತರ ಬಿಡಿಸಬೇಕು ಅನ್ನೋಂಥದ ನೆಕ್ಸ್ಟ್ ಸೆಷನ್ದಾಗ ಡಿಸ್ಕಸ್ ಮಾಡೋಣ ರೀ, ರೈಟ್. ಸೊ ಯು ಪ್ಲೀಸ್ ರೈಟ್ ಡೌನ್ ದಿಸ್ ಫಾರ್ಮೆಟ್ ಇನ್ ಯುವರ್ ಫೇರ್ ಬುಕ್ ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಸಿ ದಿ ಪ್ರಾಬ್ಲಮ್ಸ್ ಆನ್ this one, that is on total debtors account. And till then, thank you everyone. Have a nice day. Take care.